ನಾನು ಇವತ್ತು ಏನು ಸಾರು ಮಾಡ್ತಿದ್ದೀನಿ ಗೊತ್ತಾ? MTR ಸಾಂಬಾರ್. ಬನ್ನಿ, ಅದಕ್ಕೆ ಬೇಕಾಗುವ ಪದಾರ್ಥಗಳೆಲ್ಲ ಜೋಡಿಸ್ಕೊಳ್ಳೋಣ. ಕೊತ್ತಂಬರಿ, ಕರಿಬೇವು, ಮೊದಲಿಗೆ 3 ಟೊಮೆಟೊ ಹಣ್ಣು, ಬೇಕಾದಷ್ಟು ಹುಣಸೆಹಣ್ಣು, ಒಂದು ಸ್ವಲ್ಪ ಬೇಳೆನ ಕುಕ್ಕರ್ಗೆ ಹಾಕಿ ಬೇಯಿಸಿದ್ದೀನಿ. ನಂತರ ಒಣಕೊಬ್ಬರಿ ತುರಿದಿದ್ದೀನಿ, ಕೊತ್ತಂಬರಿ, ಹಸಿ ಕರಿಬೇವು, ಬೆಳ್ಳುಳ್ಳಿನ ಚಚ್ಚಿ ಇಟ್ಕೊಂಡಿದ್ದೀನಿ. ಕರಿಬೇವಿದ್ರೆ ಟೇಸ್ಟ್ ಬರುತ್ತೆ, ಕೊತ್ತಂಬರಿ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ. ಸರಿ, ನೀವು ಟ್ರೈ ಮಾಡಿ. MTR ಸಾಂಬಾರ್ ಈಗ ನಾವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಬೇಯಿಸಿರೋ ಟೊಮೆಟೊ ಹಣ್ಣು, ಬೇಳೆ, ಹುಣಸೆಹಣ್ಣು ಬೇಯಿಸಿದ್ನಲ್ಲ ಅದನ್ನು ಮಸಿತಿದ್ದೀನಿ. ಮತ್ತು ಈ ಥರ ಟೊಮೆಟೊ ಹಣ್ಣು ಬೇಳೆ ನೀರನ್ನ ಈ ಥರ ಮಾಡ್ಕೊಂಡು ಈ ನೀರಿನಲ್ಲಿ ಮೊದಲಿಗೆ ಹಸಿ ಕರಿಬೇವು ಹಾಕ್ಕೊಂಡು, ಹಚ್ಕೊಂಡಿರೋ ಕೊತ್ತಂಬರಿ, ಚಚ್ಚಿರೋ ಬೆಳ್ಳುಳ್ಳಿ, ತುರಿದಿರೋ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದ್ಸರಿ ಮಿಕ್ಸ್ ಮಾಡಿ ಗ್ಯಾಸ್ ಹಚ್ಕೊಂಡು, ಗ್ಯಾಸಿನ ಮೇಲೆ ಇದೆಲ್ಲ ಕರಿಬೇವು, ಕೊತ್ತಂಬರಿ, ಚಚ್ಚಿರೋ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಬೇಕು. ಅದರಲ್ಲಿ ನಮಗೆ ಬೇಕಾದಷ್ಟು ಉಪ್ಪು ಮತ್ತು ಬೇಕಾದಷ್ಟು ಅರಿಶಿನ, ಈಗ MTR ಸಾಂಬಾರ್ ಈಗ ಒಂದು ಪ್ಯಾಕೆಟ್ನಲ್ಲಿ ಅರ್ಧ ಪ್ಯಾಕೆಟ್ ಹಾಕಿದ್ದೀವಿ. ಇವಾಗೆಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಬೇಕು. ಚೆನ್ನಾಗಿ ಕುದ್ದಿದ್ದಷ್ಟು ನಮಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. MTR ಸಾಂಬಾರು ಇದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ. ಅದಕ್ಕಾಗಿ ಯಾವಾಗೂ ನನಗೆ ಸಾರು ಮಾಡ್ತೀನಿ. ಬೇಗ 5 ನಿಮಿಷದಲ್ಲಿ ಆಗುವಂತಹ 5-10 ನಿಮಿಷದಲ್ಲಿ ಆಗುವಂತಹ MTR ಸಾಂಬಾರು 5 ನಿಮಿಷ 10 ನಿಮಿಷ ಕುದ್ದಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾನು ಲೋ ಫ್ಲೇಮಿಗೆ ಇಟ್ಟಿಲ್ಲ, ಜೋರಾಗೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದರೆ ಹಬ್ಬಬ್ಬ ಭಾಳ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸರಿನಾ? 5 ನಿಮಿಷ ಆಯಿತು. ಒಳ್ಳೆ ಸ್ಮೆಲ್ ಬರ್ತಿದೆ, ಘಮ ಘಮ ಅಂತಿದೆ. ಸರಿ, ನೀವು ಟ್ರೈ ಮಾಡಿ ಮನೆಗೆ. MTR ಸಾಂಬಾರ್ ರುಚಿಯಾದ ಸಾಂಬಾರ್, ಒಳ್ಳೆ ಘಮ ಘಮ ಅಂತಿದೆ ಸಾಂಬಾರು. ಇವಾಗ ಪಾತ್ರೆನ ಇಳಿಸಿ ಒಗ್ಗರಣೆ ಹಾಕ್ತೀವಿ. ಅದೇ ಮಾಮೂಲು ನಾವು ಒಗ್ಗರಣೆಗೆ ಹಾಕ್ತೀವಲ್ವಾ, ಕರಿಬೇವು, ಈರುಳ್ಳಿ, ಸಾಸಿವೆ, ಚಟಪಟ ಅನ್ಬೇಕು. ಚಟಪಟ ಅನ್ನಬೇಕು. ಆ ಥರ ಬಂದರೆ ಸಾರು ಒಗ್ಗರಣೆ ಹಾಕ್ಬೇಕು, ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ. ಈಗ ನೋಡಿ ಎಷ್ಟು ಫ್ರೈ ಆಗಿದೆ.
ಕಾಣಿಸ್ತಿದೆಯಾ? ಸ್ಕೂಲ್ ಮಕ್ಕಳಿಗೆ ಬೇಗ ಬೆಳಿಗ್ಗೆ ಎದ್ದು ಮಾಡೋಕೆ 5 ನಿಮಿಷ 10 ನಿಮಿಷ ಹಿಡಿಯುತ್ತೆ ಅಷ್ಟೇ ಈ ಸಾಂಬಾರು. ನೋಡಿ ನೀವು ಮಾಡಿ. MTR ಸಾಂಬಾರ್, ರುಚಿ ರುಚಿಯಾದ ಘಮಘಮವಾದ MTR ಸಾಂಬಾರ್. ಇವು ಆಫ್ ಮಾಡಿದೆ. ಆಫ್ ಮಾಡಿ ಈ ಸಾಂಬಾರಿಗೆ ಈ ಒಗ್ಗರಣೆ ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಒಳ್ಳೆ ಘಮ ಬರ್ತಿದೆ ಅಲ್ವಾ? ನಿಮಗೆ ಕಾಣಿಸುತ್ತೆ, ನಿಮಗೆ ಹೆಂಗೆ ವಾಸನೆ ಬರುತ್ತೆ ಅಲ್ವಾ? ನನಗೆ ಘಮ ಘಮ ಅನ್ನುತ್ತೆ ನೋಡಿ. ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ವಾಸನೆ ಬರ್ತಿದೆ, ಘಮ ಘಮ ಅಂತಿದೆ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಇನ್ನೂ ಒಳ್ಳೊಳ್ಳೆ ಅಡುಗೆ ಐಟಮ್ ಮಾಡಿ ನಿಮ್ಮ ಮುಂದೆ ತರುತ್ತೇನೆ ವಿಡಿಯೋಗಳನ್ನು.